ನೋಡಿ, ಒಂದು ಹೆಣ್ಣು ಮಗುನ ಒಬ್ಬ ಗಂಡಸು ಒದೆಯೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಹೆಣ್ಣಿಗೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತ ನಿಮಗೂ ಗೊತ್ತಿದೆ. ಆದ್ರೆ ಆ ಪ್ರಾಧಾನ್ಯತೆ ಕಳ್ಕೊಂಡು ಹೆಂಗಸ್ ಮೇಲೆ ಕೈ ಮಾಡಿದಾಗ ನೀವು ಏನೊಂದು ಕ್ರಮ ಕೊಳ್ಳಿಲ್ಲ ಅಂದ್ರೆ ಅಲ್ಲಿಗೆ ಹೆಂಗಸಿಗೆ ಏನೊಂದು ಸೇಫ್ಟಿ ಇದೆ ಹೇಳಿ? ರಕ್ಷಣೆ ಅನ್ನೋದು ಎಲ್ಲಿದೆ ಕಾನೂನಿನಲ್ಲಿ? ಹೆಣ್ಣು ಮಗುಗೆ ರಕ್ಷಣೆ ರಕ್ಷಣೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಕಾಲಿಂದ ಒದ್ದೋದು ಅಂದ್ರೆ ಏನು? ನೀ ಅಮ್ಮ ಅಂದ್ರೆ ಅರ್ಥ ಏನು? ಅಮ್ಮನ ಸಮಾನ ಇಲ್ವಾ? ಅವ್ರಿಗೂ ಅಮ್ಮ ಅನ್ನೋದಿಲ್ವಾ? ಅವರಮ್ಮನ ತರನೇ ತಾನೆ ನಮ್ಮಮ್ಮನೂ. ಇದೇನಾ ಬಿಹೇವ್ ಮಾತುಗಳು ಮಾತಾಡೋದು? ಕಾಲಿಂದ ಒದೆಯೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ತನ್ನ ಹೆಂಡತಿಗೆ ಯಾರಾದ್ರೂ ಹೊಡೆದಿದ್ರೆ ಅವ್ರು ಎಷ್ಟು ನೋವು ಪಡ್ತಾ ಇದ್ರು, ಅದೇ ನೋವು ನಮಗಾಗಿಲ್ಲಲ್ವಾ? ಅಷ್ಟು ನೋವು ನಾವು ನೊಂದುತ್ತಾ ಇದ್ದೀವಿ. ಎಲ್ಲಿ ನಮಗೆ ನ್ಯಾಯ ಸಿಗ್ತಾ ಇದೆ? ಇಷ್ಟು ನ್ಯಾಯ ನಮ್ಮ ಮನಸ್ಸನ್ನ ಅಷ್ಟು ನೊಂದು ನೊಂದು ಸಾಯ್ತಾ ಇದ್ದೀವಿ. ಆದ್ರೂ ನಮಗೆ ಯಾವ ಥರನೂ ನಮಗೆ ನೀವು ರಕ್ಷಣೆ ಕೊಡ್ತಾ ಇಲ್ಲ. ನಮಗೆ ಯಾವ ಟೈಮಲ್ಲಿ ಏನ್ ನಡೆದ್ರು ನಮ್ಗೆ ಯಾವ ತರ ರಕ್ಷಣೆ ಇದೆ ಅಂತ ನಿಮ್ಮ ಹತ್ರ ನಾವು ಹೇಳ್ಕೊಳ್ಳೋದು ಹೇಳಿ? ಇಷ್ಟು ಹೇಳ್ತಾ ಇದ್ದೀನಿ, ನಾವು ಎಲ್ಲಾ ಕಡೆ ನಿಮ್ಮ ಹತ್ರ ತಿರುಗು ಹಿಂಗ್ ಮಾಡ್ತಾ ಇದ್ರಿ, ಇವತ್ತಿಗೂ ನಮ್ಮ ಮೇಲೆ ನಮ್ಮ ಬಗ್ಗೆ ನೀವು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ರಕ್ಷಣೆ ಕೊಡ್ಬೇಕು. ಯಾವ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ತುಂಬಾ ಪ್ರಾಣ ಬದುಕೆ ಇದೆ ನಮ್ಮ ಮೇಲೆ. ಅದಕ್ಕೆ ನಾವು ನಿಮ್ಮನ್ನೇ ವಿನಂತಿಸ್ಕೊಳ್ತಾ ಇದ್ದೀವಿ.